ಏನೇ ಬರಲಿ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೆಂಗದರಿ? ಎಲ್ಲರೂ ಆರಾಮಿದ್ರಿ ಅನ್ಕೊಂತೀನಿ. ನಾನು ಸೂಪರ್ ಫೈನ್ ಆಗಿದ್ದೀನಿ. ಮತ್ತೆ ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ನೋಡ್ತಾ ಇರ್ಬೋದು ನೀವು ಮೋಡ ಎಷ್ಟಾಗೈತಿ ಅಂತಂದು. ಫುಲ್ ಮಳೆ ಫ್ರೆಂಡ್ಸ್ ನಮ್ಮೂರಾಗಂತೂ. ನಾನು ಹಿಂಗೆ ರೆಡಿ ಅಂದ್ರೆ ಸ್ನಾನ ಎಲ್ಲ ಮಾಡಿ ಮುಗಿಸಿ ಬಂದೆ. ಇವಾಗ ಕುಕ್ಕರ್ಗೆ ಇಟ್ಟೇನಿ. ಮತ್ತೆ ಪಲ್ಯ ಮಾಡ್ಬೇಕು ಅಂತಂದು. ಈ ಕಡೆ ನೋಡ್ರಿ ಇದನ್ನು ಚಪಾತಿ ಇದು ಮಾಡಿದ್ದೇನೆ. ಬೆಂಡೆಕಾಯಿ ಫ್ರೈ ಮಾಡ್ಬೇಕಂತ ಬೆಂಡೆಕಾಯಿನೂ ಎಲ್ಲಾನು ತೊಳೆದು ಅದನ್ನ ಫ್ರೈ ಮಾಡಕ್ಕಿಟ್ಟಿನಿ. ಇಲ್ಲಿ ನನ್ನ ಮಗ ಎದ್ದು ಕುಂತು ಕುಯ್ಯ ಕುಯ್ಯ ಅಂತೇಳಿ ಹಚ್ಚಾನ. ಅವನೇನು ಆಟ ಆಡ್ಕೊಂತ ಕುಂತಿದ್ದ. ಸೊ ಇವಾಗ ನನ್ನ ಮಗಳು ಕೂಡ ಆಟ ಆಡತ್ತಿದ್ಲ. ಹಲೋ, ಇವಾಗೆಲ್ಲ ಕೆಲಸ ಮುಗಿಸಿದೆ ಫ್ರೆಂಡ್ಸ್. ಸೊ ಅದಕ್ಕಾಗಿ ಒಂದು ಸೀರೆದು ತೋರಿಸ್ಬೇಕಾಗಿತ್ತು ಓಪನ್ ಮಾಡಿ. ಯಾಕಂದ್ರೆ ಕೆಲವು ಜನ ಹೇಳತ್ತಿದ್ವಿ ಓಪನ್ ಮಾಡಿ ತೋರಿಸ್ರಿ ಶರ್ಗ್ ಮತ್ತು ಬ್ಲೌಸ್ ಪೀಸ್ ಯಾವ ರೀತಿ ಬರುತ್ತೆ ಗೊತ್ತಾಗಂಗಿಲ್ಲ ನಮ್ಗೆ ಅಂತಂದು. ಸೊ ಅದಕ್ಕಾಗಿ ಓಪನ್ ಮಾಡಿನೇ ತೋರ್ಸಾತೀನಿ ನೋಡ್ರಿ. ಇದು ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಅಂತ ಹೇಳಿದ್ನಲ್ಲ, ಸೊ ಅದೇ ಸ್ಯಾರಿ ಇದು. ನೋಡ್ತಾ ಇರ್ಬೋದು ಎಷ್ಟು ರಿಚ್ ಲುಕ್ ಐತೆ ನೋಡ್ರಿ. ಇಲ್ಲಿ ಇದು ಎಷ್ಟು ತಿಕ್ಕಾಗಿ ಬಂದೈತಿ ನಿಮ್ಗೆ ಇಲ್ಲಿ ನಂಗೆ ವಿಡಿಯೋದಾಗ ಹೆಂಗೆ ಕಾಣಿಸತೈತಿ ಗೊತ್ತಿಲ್ಲ, ಬಟ್ ರಿಯಲ್ ಆಗಿ ನಿಜವಾಗ್ಲೂ ಮಸ್ತ್ ಅಂದ್ರೆ ಮಸ್ತ್ ಐತಿ. ತೋರಿಸ್ತೀನಿ ನೋಡ್ರಿ. ಇದು ಬಂದ್ಬಿಟ್ಟು ನಿಮ್ಗೆ ಚಿಟ್ ಪಲ್ಲು ಆಗಿರುತ್ತೆ. ಪಲ್ಲು ಬಂದ್ಬಿಟ್ಟು ನಿಮ್ಗೆ ಚಿಟ್ ಪಲ್ಲು ಹಿಂಗೆ ಇರ್ತೈತಿ ನೋಡ್ರಿ. ಫುಲ್ ಈ ಥರ ಇರ್ತದೆ. ಬ್ಲೌಸ್ ಬಂದ್ಬಿಟ್ಟು ನಿಮ್ಗೆ ಇದು ಬ್ಲೌಸ್ ಪೀಸ್ ಫುಲ್ ನಿಮ್ಗೆ ಮೆರೂನ್ ಕಲರ್ ಬರುತ್ತೆ. ಆಸಮ್ ಅಂದ್ರೆ ಆಸಮ್ ಕಾಂಬಿನೇಷನ್ಸ್ ಇವೆಲ್ಲ ರೇರ್ ಕಾಂಬಿನೇಷನ್ಸ್. ಪ್ಯೂರ್ ಮೈಸೂರು ಸಿಲ್ಕ್ ಒಳಗೆ ಯಾವ ರೀತಿ ನಿಮ್ಗೆ ಸ್ಯಾರಿ ಬರುತ್ತಲ್ಲ, ಸೊ ನೀವು ಬೇರೆ ಪೇಜ್ ಒಳಗೆ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿನ ಚೆಕ್ ಮಾಡಿರಿ. ಡಿಸೈನ್ ಈ ರೀತಿ ಗ್ಯಾಪ್ ಇದ್ದರೆ ತೋರಿಸ್ತೀನಿ. ಈ ರೀತಿ ಗ್ಯಾಪ್ ಇದ್ದರೆ, ಗ್ಯಾಪ್ ಕಾಣಿಸ್ತಲ್ಲ, ಈ ರೀತಿ ಗ್ಯಾಪ್ ಇದ್ದರೆ ಮಾತ್ರ ಅದು ಪ್ಯೂರ್ ಕ್ರೇಪ್, ಇಲ್ಲಾಂದ್ರೆ ಫೇಕ್ ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ನಾನು ಪ್ಯೂರ್ ಫಸ್ಟ್ ಕಾಪಿ ಆಫ್ ಮೈಸೂರು ಸಿಲ್ಕ್ ಒಳಗನ ಸ್ಯಾರಿ ತರಿಸೀನಿ. ನೋಡ್ತಾ ಇರ್ಬೋದು ನೀವು ಎಷ್ಟು ಸ್ಮೂತ್ ಅಂದರೆ ಸ್ಮೂತ್ ಐತಿದೆ. ಫುಲ್ ನಿಮ್ಗೆ ಮುಟ್ಟಿ ಫೀಲ್ ಮಾಡಿದಾಗಲೇ ಗೊತ್ತಾಗ್ತೈತಿ ಕ್ವಾಲಿಟಿ. ಅಲ್ಲಿವರೆಗೂ ಗೊತ್ತಾಗಂಗಿಲ್ಲ. ಬಟ್ ನಾನು ಸುಳ್ಳು ಹೇಳಂಗಿಲ್ಲ. ನಮ್ಮ ಕಸ್ಟಮರ್ಸ್ನ ರಿವ್ಯೂ ಹೇಳಾರ. ರಿವ್ಯೂ ಎಲ್ಲ ನಾನು ಶೇರ್ ಮಾಡಿರ್ತೀನಿ, ನೋಡಿರ್ಬಹುದು ನೀವು. ಈ ಸ್ಯಾರಿ ಪ್ರೈಸ್ ಬಂದುಬಿಟ್ಟು 1550, 1550 ರೂಪಾಯಿ. ಫ್ರೀ ಶಿಪ್ಪಿಂಗ್ ಇರುತ್ತೆ. ಬೇರೆ ಪೇಜಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಕಡೆ ನಾವು ಸ್ವಲ್ಪ ರೀಸನೇಬಲ್ ಪ್ರೈಸೇ ಕೊಡ್ತೀವಿ. ಬೇರೆ ಕಡೆ ಎಲ್ಲ ನಿಮ್ಗೆ ಈ ಸ್ಯಾರಿನೇ ತೊಗೊಳಕ್ಕೆ ಹೋದ್ರಿ ನೀವು ಮಿನಿಮಮ್ ನಿಮ್ಗೆ 2000ದಿಂದ 2500 ಬರೆದು ಕೊಡ್ತೀನಿ ನಾನು. ಅಷ್ಟು ಪ್ರೈಸ್ ತೊಗೊತಾರೆ. ಸೊ ನೋಡ್ತಾ ಇರ್ಬೋದು ಕಲರ್ ಕಾಂಬಿನೇಷನ್ ಮಾತ್ರ ಅಲ್ಟಿಮೇಟ್ ಆಗೈತಿ. ನೋಡ್ತಾ ಇರ್ಬೋದು ನೀವು ಈ ಕಲರ್ ಆಸಮ್ ಎವರ್ ಗ್ರೀನ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಸೊ ಇನ್ನು ಇದ್ರೊಳಗೆ 5 ಕಲರ್ಸ್ ಇದ್ವು ಫ್ರೆಂಡ್ಸ್. ಇವಾಗ 3 ಕಲರ್ಸ್ ಅಷ್ಟೇ ಉಳ್ಕೊಂಡವು. ಆ 3 ಕಲರ್ಸ್ ಯಾವ್ಯಾವ್ದಂದ್ರೆ ಅದು ಒಂದು ತೋರಿಸಿದ್ನಲ್ಲ, ಅದು ಒಂದು, ಆಮೇಲೆ ಇವೆರಡು ಸ್ಯಾರಿ ಉಳ್ಕೊಂಡವು ನೋಡ್ರಿ. ಇವೆರಡು. ಇದು ಕೂಡ ಅಷ್ಟೇ ಚೆನ್ನಾಗೈತಿ. ಕಾಂಬಿನೇಷನ್ ನೋಡ್ತಾ ಇರೋದು ವೇರ್ ಮಾಡಿದಾಗ ಭಾಳ ಲುಕ್ಕಾಗಿ ಕಾಣಿಸುತ್ತೆ ನಿಮ್ಗೆ. ಹಾಗೆ ನಾವು ಹಿಡ್ಕೊಂಡು ತೋರ್ಸೋಕೆ ಗೊತ್ತಾಗಂಗಿಲ್ಲ. ಇದಂತೂ ಫುಲ್ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ಮೆಜೆಂಟಾ ಕಲರ್ ವಿತ್ ಕೇಸರಿ ಕಲರ್. ನಿಜವಾಗ್ಲೂ ಮಸ್ತ್ ಅಂದ್ರೆ ಮಸ್ತ್ ಕಾಣ್ತೈತಿ. ಈ ಕಾಂಬಿನೇಷನ್ ಕೂಡ ಅಷ್ಟೇ ಚಂದ ಕಾಣಿಸುತ್ತೆ. ಯಾರ್ಯಾರು ಬೇಕು ಬೇಗ ಸ್ಕ್ರೀನ್ಶಾಟ್ ತೊಗೊಂಡು ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇಂಥ ಸ್ಯಾರೀಸ್ ಎಲ್ಲ ರಾಯಲ್ ಬ್ಲೂ ಸ್ಯಾರಿ ಅಂತೂ ಎಷ್ಟು ಖಾಲಿ ಆದವು. ಒಬ್ಬರು ಸಿಸ್ಟರ್ ತೊಗೊಂಡ್ರು ಅಂತ ಹೇಳಿದ್ನಲ್ಲ, ರಾಯಲ್ ಬ್ಲೂ ಸ್ಯಾರಿ ಖಾಲಿ ಆಗ್ಯಾವು. ಈಗ ಉಳ್ಕೊಂಡಿರೋದು ಸ್ಮಾಲ್ ಬಾರ್ಡರ್ನಾಗೂ ಒಂದ್ಸತಿ ತೋರಿಸ್ಬಿಡ್ತೀನಿ ಯಾವ್ಯಾವುದು ಐತಿ ಅಂತಂದು ಕಲರ್ಸ್. ಇದು ಸ್ಮಾಲ್ ಬಾರ್ಡರ್ ಅಂದರೆ ಪೈಪಿಂಗ್ ಬಾರ್ಡರ್ ಅಂತ ಕರಿತೀವಿ ನಾವು. ಫ್ಲೋರಲ್ ಡಿಸೈನ್ ಬರುತ್ತೆ ನಿಮ್ಗೆ. ನೋಡ್ತಾ ಇರ್ಬೋದು. ನಿಮ್ಗೆ ಫುಲ್ ಝೂಮ್ ಒಳಗೆ ತೋರ್ಸಾತೀನಿ. ಗೋಲ್ಡ್ ಕಲರ್ ಝರಿ ಇರುತ್ತೆ. ಇದು ಗೋಲ್ಡನ್ ಝರಿ. ಇದು ಪಿಂಕ್ ಕಲರ್, ರಾಣಿ ಪಿಂಕ್. ನಿಮಗೆ ಕಾಣಿಸ್ತಾ ಇರ್ಬೋದು ವಿಡಿಯೋದಾಗ. ರೆಡ್ ಕಲರ್ ಸೋಲ್ಡ್ ಆಗಿದೆ ಫ್ರೆಂಡ್ಸ್. ಉಳ್ಕೊಂಡಿದ್ದಷ್ಟೇ ನಾನು ತೋರಿಸ್ತಾ ಇದ್ದೀನಿ ಇವಾಗ. ಇದ್ರ ಪ್ರೈಸ್ ಬಂದುಬಿಟ್ಟು ಜಸ್ಟ್ 1000 ಅಷ್ಟೇ. ಇದ್ರ ಜೊತೆ ಫ್ರೀಯಾಗಿ ನಾವು ವೈಟ್ ಬ್ಲೌಸ್ ಕೊಡತ್ತೀವಿ. ನೀವು ಕನ್ಫ್ಯೂಸ್ ಆಗಬೇಡ್ರಿ. ಇದ್ರ ಜೊತೆ ಕೂಡ ನಮ್ಗೆ ರನ್ನಿಂಗ್ ಬ್ಲೌಸ್ ಬಂದಿರ್ತೈತಿ. ಅಂದರೆ ಸಾರಿ ಕಲರ್ ಸೇಮ್ ನಿಮ್ಗೆ ರನ್ನಿಂಗ್ ಬ್ಲೌಸ್ ಬಂದಿರುತ್ತೆ. ಆದರೂ ಕೂಡ ಕಾಂಟ್ರಾಸ್ಟ್ ಇರಲಿ ಅಂತಂದು ಒಂದು ವೈಟ್ ಕಲರ್ ಬ್ಲೌಸ್ ಪೀಸ್ನ ನಾವು ಕಾಂಪ್ಲಿಮೆಂಟ್ರಿಯಾಗಿ ಫ್ರೀಯಾಗಿ ಕೊಡತ್ತೀವಿ. ಇದ್ರೊಳಗೆ ಎಷ್ಟು ಕಲರ್ಸ್ ಅಂತ ತೋರಿಸ್ತೀನಿ ನಿಮಗೆ. ಪರ್ಪಲ್ ಕಲರ್. ವಾವ್, ಕಲರ್ಸ್ ನೋಡ್ತಾ ಇದ್ರೇ ಮಸ್ತ್ ಅಂದ್ರೆ ಮಸ್ತ್ ಅದಾವೆ. ನೀವು ಇಲ್ಲೇ ನೋಡ್ಕೊಂಬಿಡ್ರಿ ಎಷ್ಟು ಚಂದ ಅದಾವ ಅಂತಂದು.
ಮತ್ತೆ ಸಿಗಂಗಿಲ್ಲ ಫ್ರೆಂಡ್ಸ್. ನಿಮ್ಗೆ ಮತ್ತೆ ಇನ್ನೊಂದು ಬಂದು ಕೇಳ್ತೀರಿ, ಅವಾಗ ಕಲರ್ಸ್ ಇರಂಗಿಲ್ಲ. ಪ್ಲೀಸ್ ಹಂಗೆ ಕೇಳೋಕೆ ಹೋಗ್ಬಿಡ್ರಿ. ಯಾರ್ಯಾರು ಬೇಕೋ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಂಡ್ಬಿಡ್ರಿ. ಪರ್ಪಲ್ ಕಲರ್. ನೆಕ್ಸ್ಟ್ ಬಂದುಬಿಟ್ಟು ಆರೆಂಜ್ ವಿತ್ ವೈಟ್. ವಾವ್, ಕಲರ್ ಕಾಂಬಿನೇಷನ್ ನೋಡಿದ್ರೇ ಮಸ್ತ್ ಅಂದ್ರೆ ಮಸ್ತ್ ಅದಾವು. ಜರಿ ಹಾಕತ್ತವ ಫ್ರೆಂಡ್ಸ್. ಹಂಗೆ ಅಷ್ಟು ಸ್ಮೂತ್ ಕ್ವಾಲಿಟಿ ಒಳಗೆ ಐತಿ. ನಿಮ್ಗೆ ಓವರ್ ಅನ್ನಿಸ್ತಿರ್ಬೋದು, ಬಟ್ ರಿಯಾಲಿಟಿನೇ ಹೇಳತ್ತೀನಿ. ನಿಜವಾಗ್ಲೂ ಕ್ವಾಲಿಟಿ ಅಷ್ಟು ಚಲೋ ತರ್ಸಾತೀನಿ. ಪ್ರೈಸ್ ಕೂಡ ಹಾಗೆ ಇರುತ್ತೆ. ಇದು ನೋಡಿರಿ, ಆರೆಂಜ್ ವಿತ್ ವೈಟ್ ಕಲರ್. ಇದು ನಿಮ್ಗೆ ಚಿಕ್ಕು ಕಲರ್ ಬರುತ್ತೆ, ಅಂದರೆ ಸ್ಕಿನ್ ಕಲರ್. ವೇರ್ ಮಾಡಿದಾಗ ಚೆನ್ನಾಗಿ ಕಾಣ್ತೈತಿ. ಟ್ರೆಡಿಷ್ನಲ್ ಕಲರ್ಸ್ ಇವೆಲ್ಲ. ಇಷ್ಟು ಕಲರ್ಸ್, 4 ಕಲರ್ಸ್ ಮಾತ್ರ ಉಳ್ಕೊಂಡಾಗ. ಎಲಿಫೆಂಟ್ ಬಾರ್ಡರ್ನಾಗ ಇದೊಂದು ಕಲರ್ ಉಳ್ಕೊಂಡೈತೆ ನೋಡಿರಿ. ಲಾಸ್ಟ್ ಪೀಸ್ 2 ಪೀಸ್ ಅದಾವೆ ಇವು ಎಲಿಫೆಂಟ್ ಬಾರ್ಡರ್ನಾಗ. ಇದು ಸೇಮ್ ಪ್ರೈಸ್ ಗೈಸ್, 1000ಗೆ ಕೊಡತ್ತೀನಿ. ಲಾಸ್ಟ್ ಎಲ್ಲ ನಾನು ಎಷ್ಟಕ್ಕೆ ಸೇಲ್ ಮಾಡಿದ್ದೆ ಅಂದರೆ 1150 ರೂಪಾಯಿಗೆ ಸೇಲ್ ಮಾಡಿದ್ದೆ. ಇವಾಗ ಆಫರ್ನಾಗ 1000 ಅಷ್ಟೇ. 2 ಪೀಸ್ ಉಳ್ಕೊಂಡೆವು ಎಲಿಫೆಂಟ್ ಬಾರ್ಡರ್ನಾಗ. ನೋಡ್ತಾ ಇರ್ಬೋದು ನೀವು. ನೋಡ್ತಾ ಗೋಲ್ಡನ್ ಝರಿ ವಿವ್ಡ್ ಸ್ಯಾರಿ. ಇದೆಲ್ಲ ಮಸ್ತ್ ಅಂದ್ರೆ ಮಸ್ತ್ ಕಾಣ್ತಾವೆ. ನಿಮ್ಗೆ ಪಲ್ಲು ಮತ್ತು ಏನದು ಬ್ಲೌಸ್ ಪೀಸು ಸ್ಕೈ ಬ್ಲೂನಾಗ ಬರುತ್ತೆ. ನೋಡ್ತಾ ಇರ್ಬೋದು. ಇದು ಪಲ್ಲು ಪಾರ್ಟ್ ಕಾಣಿಸ್ತಾ ಇರ್ಬೋದು ನಿಮಗೆ ಒಳಗಡೆ. ಪಲ್ಲು ಪಾರ್ಟ್ ನಿಜವಾಗ್ಲೂ ಈ ಕಾಂಬಿನೇಷನ್ನು ಅಷ್ಟೇ ಹಿಟ್ ಆಗೈತಿ. ಎಲ್ಲಿ ನೋಡಿದ್ರು ಇದೇ ಕಲರ್ ಹಾಕ್ಕೊಂಡಿರ್ತಾರೆ. ಮಸ್ತ್ ಕಾಣ್ತೈತಿ ಇದು ವೇರ್ ಮಾಡಿದಾಗ. ನೋಡ್ತಾ ಇರ್ಬೋದು ನೀವು. ನಾನು ಹಾಗೆ ಬಂದಾಗ ವೇರ್ ಮಾಡಿ ತೋರಿಸ್ತೀನಿ ಅಷ್ಟೇ. ಓಪನ್ ಮಾಡಿದ್ರೆ ಮಡ್ಚೋದು ಕಷ್ಟ, ಬಟ್ ಆದರೂ ಕೂಡ ನಾನು ಓಪನ್ ಮಾಡಿ ಡಿಸ್ಪ್ಯಾಚ್ ಮಾಡೋವಾಗ ಓಪನ್ ಮಾಡಿ ಒಂದು ಸತಿ ಚೆಕ್ಔಟ್ ಮಾಡಿನೇ ಕಳಿಸ್ತೀನಿ. ಯಾಕಂದರೆ ಆಮೇಲೆ ಪ್ರಾಬ್ಲಮ್ ಆಗಬಾರ್ದು ಕಸ್ಟಮರ್ಗೆ ರಿಸೀವ್ ಆದಮೇಲೆ. ಅದಕ್ಕಾಗಿ ಯಾರ್ಯಾರಿಗೆ ಬೇಕೋ ಬೇಗ ಬೇಗ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇವೆಲ್ಲ ಸಾರೀಸು ಮತ್ತೆ ಸೋಲ್ಡ್ ಔಟ್ ಆದರೆ ಮತ್ತೆ ಸಿಗಂಗಿಲ್ಲ. ಅದಕ್ಕಾಗಿ ಹೇಳತ್ತೀನಿ, ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ರಿ. ಇದೊಂದು ಲಾಸ್ಟ್ ಪೀಸ್ ಉಳಿದಿದೆ ಗಾಯ್ಸ್, ವೈನ್ ಕಲರ್ನಾಗ. ವೈನ್ ಕಲರ್ ನಿಜವಾಗ್ಲೂ ಈ ಕಲರ್ ಅಂದರೂ ನನ್ನ ಪೇಜ್ ಒಳಗೆ ಎಷ್ಟು. ಇದು ಒಂದು ರಾಯಲ್ ಬ್ಲೂ, ಭಾಳ ಜನ ತೊಗೊಂಡಾರ ನನ್ನ ಕಡೆ. ಇದು ಬಾರ್ಡರ್ ಒಂಥರ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನೀವು. ಈ ರೀತಿ ಬರುತ್ತೆ ಚೆಕ್ಸ್ ಪ್ಯಾಟರ್ನ್. ಆಲ್ ಓವರ್ ಸ್ಯಾರಿ ನಿಮಗೆ ಸೇಮ್ ಕಲರ್ ಇರುತ್ತೆ. ಗೋಲ್ಡನ್ ಝರಿ ವೀವ್ಡ್ ಸ್ಯಾರಿ. ಇದಕ್ಕೂ ಕೂಡ ಒಂದು ವೈಟ್ ಬ್ಲೌಸ್ ಪೀಸ್ ನಾವು ಫ್ರೀಯಾಗಿ ಕೊಡತ್ತೀವಿ. ಪ್ರೈಸ್ ಸೇಮ್ 1100 ಇದಕ್ಕೆ. ಯಾಕಂದರೆ ಲಾಸ್ಟ್ ಟೈಮ್ ನಾನು ಹೇಳಿದ್ನಲ್ಲ 1100ಕ್ಕೆ ಸೇಲ್ ಮಾಡೀನಿ. ಬಟ್ ಇವಾಗ ನನ್ನ ಕಸ್ಟಮರ್ಸ್ ಹೋಗಲಿ, ಎಲ್ಲರೂ ಹಾಕ್ಕೊಂಡು ಮಜಾ ಮಾಡಲಿ ಸ್ಯಾರಿನ ಅಂತಂದು ಜಸ್ಟ್ 1000ಗೆ ಕೊಡತ್ತೀನಿ ನೋಡಿರಿ. ನಿಜವಾಗ್ಲೂ ಪ್ರಾಮಿಸಾಗಿ ಹೇಳತ್ತೀನಿ. ಇದೇ ಸ್ಯಾರಿನ ನಾನು ಫಸ್ಟಿಗೆ ತರಿಸಿದಾಗ 1250 ರೂಪಾಯಿ ತೊಗೊಂಡಿನಿ. ಬಟ್ ಇವಾಗ ಆಫರ್ನೇ ಕೊಡತ್ತೀನಿ. ಯಾಕಂದರೆ ಲಾಸ್ಟ್ ಪೀಸ್ ಉಳ್ಕೊಂಡೈತಿ. ಸುಮ್ಮನೆ ಉಳ್ಕೊಂಡ್ಬಿಡ್ತೈತಲ್ಲ, ಅದಕ್ಕೆ 1000ಗೆ ಕ್ಲಿಯರ್ ಮಾಡಿಬಿಡ್ತೀನಿ. ಕ್ಲಿಯರೆನ್ಸ್ ಸೇಲ್ ಅಂಥೇಳಿ 1000 ಅಷ್ಟೇ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ಸ್ಕ್ರೀನ್ಶಾಟ್ ತೊಗೊಂಡು ವಾಟ್ಸಪ್ ಮಾಡಿರಿ. ಕಾಲ್ ಬರೋಂಗಿಲ್ಲ ಫ್ರೆಂಡ್ಸ್. ಕೆಲವೊಬ್ರು ಹೇಳ್ತೀರಿ ಕಾಲ್ ಹತ್ತಾತಿಲ್ಲ ನಿಮ್ಮದು ಅಂತಂದು. ಅದಕ್ಕೆ ಇನ್ಕಮಿಂಗ್ ಬಂದಾಗೈತಿ. ಓನ್ಲಿ ವಾಟ್ಸಪ್ ಅಷ್ಟೇ. ವಾಟ್ಸಪ್ನಾಗ ಬೇಕಾದರೆ ನೀವು ಕಾಲ್ ಮಾಡಿ. ವಾಟ್ಸಪ್ ಕಾಲ್ ಅವೈಲೇಬಲ್ ಐತಿ. ಹಂಗಂತಂದು ಕಾಲ್ ಎಲ್ಲರೂ ಮಾಡೋಕೆ ಹೋಗ್ಬಿಟ್ರಿ. ಮೆಸೇಜ್ ಮಾಡಿರಿ, ನಾನು ನೋಡಿ ರಿಪ್ಲೈ ಮಾಡ್ತೀನಿ. ವಾವ್, ಮಸ್ತ್ ಐತ್ರ. ಎಷ್ಟು ಚಂದ ಕಾದಿದೆ ನೋಡಿರಿ ವೇರ್ ಮಾಡಿದಾಗ. ಫುಲ್ ಶೈನಿಂಗ್ ಮತ್ತು ಸ್ಮೂತ್ ಐತಿ ಬಟ್ಟೆ. ಯಾರ್ಯಾರು ಬೇಕು ಬೇಗ ಬೇಗ ಬುಕ್ಕಿಂಗ್ ಮಾಡಿಕೊಡ್ರಿ. ಲಿಮಿಟೆಡ್ ಸ್ಟಾಕ್ ಅಂದರೆ ಲಿಮಿಟೆಡ್ ಸ್ಟಾಕ್ ಇರೋದು. ಮತ್ತೆ ಬೇಕು ಅಂತ ಕೇಳಿದ್ರೆ ನಮ್ಮ ಕಡೆ ಸಿಗಂಗಿಲ್ಲ. ಅದಕ್ಕಾಗಿ ಹೇಳತ್ತೀನಿ. ಸೊ ಇವತ್ತು ಎಲ್ಲ ಸೀರೆದು ನಾನು ಓಪನ್ ಮಾಡಿ ತೋರ್ಸಾತೀನಿ. ಯಾಕಂದರೆ ಕೆಲವೊಬ್ರು ಹೇಳತ್ತೀರಿ ಓಪನ್ ಮಾಡಿ ತೋರಿಸ್ರಿ ಸಿಸ್ಟರ್ ಅಂತಂದು. ಸೊ ಅದಕ್ಕಾಗಿ ಇವತ್ತು ಓಪನ್ ಮಾಡಿ ತೋರಿಸಿದ್ದೀನಿ. ಹಾಫ್ ಆ್ಯಂಡ್ ಹಾಫಿಗಿದ್ದೆ. ಯಾರು ಬೇಕೋ ಬೇಗ ಬೇಗ ಬುಕ್ಕಿಂಗ್ ಮಾಡಿಕೊಡ್ರಿ. ಮತ್ತು ವಿಡಿಯೋ ಕಂಟಿನ್ಯೂ ಆಗ್ತೈತಿ, ನೋಡ್ತೀರಿ. ಮತ್ತು ನಾನು ಇದೆಲ್ಲ ವಿಡಿಯೋ ಮಾಡಿ ಆದಮೇಲೆ ಇಲ್ಲಿ ನೋಡ್ರಿ, ಗಣಪತಿ ಹಬ್ಬ ನಾಳೆ ಗಣಪತಿ ಇಡೋದೈತಂದ್ರೆ ಹಿಂದಿನ ದಿನ ನಮ್ಮ ಅಕ್ಕ ಅವರೆಲ್ಲ ಉಂಡಿ ಮಾಡತ್ತಿದ್ರು. ಬಟ್ ನಾನು ಬ್ಯಾಡ್ ಲಕ್ ಗಣಪತಿಗೆ ಸೇವೆ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಪೀರಿಯಡ್ ಆಗಿಬಿಟ್ಟೆ. 1ನೇ ದಿನ ಪೀರಿಯಡ್ ಆಗಿದ್ದೆ. ಅದಕ್ಕೆ ಅವರೇ ಮಾಡತ್ತಿದ್ರು. ನಾನು ಜಸ್ಟ್ ಹಂಗೆ ಕುತ್ಕೊಂಡು ಸುಮ್ಮನೆ ಅವ್ರಿಗೆ ಪಾಪುಗಳನ್ನ ಮಕ್ಕಳನ್ನ ನೋಡ್ಕೊಳತ್ತಿದ್ದೆ. 6 ಜನ ಮಕ್ಕಳಲ್ಲ, 6 ಜನನ ನೋಡ್ಕೊಳತ್ತಿದ್ದೆ. ಇಲ್ಲಿ ನಮ್ಮ ಮಾಮ ಅವರೆಲ್ಲ ಡೆಕೋರೇಷನ್ ಮಾಡತ್ತಿದ್ರು. ನಮ್ಮ ಮಾಮ ಅಂತಂದ್ರೆ ನಮ್ಮ ಮನೆಯವರ ಅಣ್ಣ ಅವರಿಬ್ರು ನಮ್ಮ ಅಕ್ಕ ಅಂದ್ರೆ ನೆಗೆಣಿಯರ್ ಅಂದ್ರಲ್ಲ. ಇಷ್ಟು ಜನ ಮಕ್ಳು ಅದಾರ ನೋಡ್ರಿ ನಮ್ಮ ಮನ್ಯಾಗ. ಇವ್ರಂತ್ರು ಭಾಳ ಕಿರಿಕಿರಿ ಮಾಡತ್ತಿದ್ರು. ಡೆಕೋರೇಷನ್ ಮಾಡಾಕ ಬಿಡಾತಿದ್ದಿಲ್ಲ. ಒಬ್ಬ ತಪ್ಪತ್ಲೆ ಒಬ್ರು ಕುಯ್ಯ ಅನ್ನತ್ತಿದ್ರು. ಎಲ್ಲರೂ ಒಂದೇ ಏಜ್ ನೋಡಿದಾರ ಫ್ರೆಂಡ್ಸ್, ಯಾರು ಹೆಚ್ಚು ಕಮ್ಮಿ ಇಲ್ಲ. ಎಲ್ಲಾರು ಒಂದ್ 4 ವರ್ಷ, 3 ವರ್ಷ, 2.5 ವರ್ಷ. ನನ್ನ ಮಗಳು 1.5 ವರ್ಷ. ಇನ್ನೊಬ್ಬನ ಅದಾನ, ಅವನು ಈಗ 9 ತಿಂಗಳು 8 ತಿಂಗಳ ಏನೋ ಅದಾನ. ಇಲ್ಲಿ ಕುಂತ ನೋಡ್ರಿ ಗುಂಡಣ್ಣ. ಇವನೇ ಲಾಸ್ಟ್ ಪೀಸ್ ನಮ್ಮ ಮನಿ ಒಳಗ.
ಡೆಕೋರೇಷನ್ ಎಲ್ಲ ಹಿಂಗ್ ಮಾಡಿ ರೆಡಿ ಮಾಡಿಟ್ಟಿದ್ವಿ. 11 ಗಂಟೆ ಆಗಿತ್ತು ಫ್ರೆಂಡ್ಸ್. ಡೆಕೋರೇಷನ್ ಎಲ್ಲ ಮಾಡಿರೋ ಅಷ್ಟ್ರಾಗ ಊಟ ಮಾಡಿ ಮಲ್ಕೊಳ್ಳೋ ಅಷ್ಟ್ರಾಗ 11 ಗಂಟೆ ಆಗ್ಬಿಟ್ಟಿತ್ತು. ಹಬ್ಬ ಅಂದ್ರೆ ಲೇಟ್ ಅಲ್ಲ, ಮತ್ತೆ ಹಬ್ಬದಾಗ ಲೇಟಾಗಿ ಮಕ್ಕಳೋದು ದಿನ ಐತೆ ಅಂತಂದ್ರೆ ಎಲ್ಲ ಮುಗಿಸಿ ಮಲ್ಕೊಂಡು ಅಷ್ಟ್ರಾಗ ಊಟ ಮಾಡಿ 11 ಗಂಟೆ ಆಗಿತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಲಗುನ ಎದ್ದೇಳ್ಬೇಕಿತ್ತಲ್ಲ, ಗಣಪತಿನ ಕೂರಿಸ್ತಿದ್ವಿ. ಅದಕ್ಕಾಗಿ ಮತ್ತೆ ಗಣಪತಿ ಹಬ್ಬದ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಾಗ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.